ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯಗಳು ನಮ್ಮ ಸಂಗಡ ಮಾತಾಡುವಾಗ ನಾವು ಕೇಳಿ ವಿಧೇಯರಾದರೆ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಆದಿಕಾಂಡ ಪುಸ್ತಕದ 10ನೆಯ ಅಧ್ಯಾಯದಲ್ಲಿ ರಾಷ್ಟ್ರಗಳ ಮೂಲವಾದ ವಂಶಾವಳಿಗಳು, ಸಾಹಸಿಯಾದ ನಿಬ್ರೋಧನ ಜೀವಿತ, ನೋಹನ ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಕೀರ್ತನೆಗಳು 121:2. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡಂಥ ಸತ್ಯಗಳನ್ನು ನಮಗೆ ಕರೆ ಮಾಡಿ ತಿಳಿಯಪಡಿಸಿರಿ, ಸೇವೆಯನ್ನು ಬೆಂಬಲಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಈಗ ಆದಿಕಾಂಡ 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನಾವು ನೋಡಿಕೊಳ್ಳೋಣ. ಅದು ಹೀಗಿರುತ್ತದೆ: ಯೆಫೆತನ ಮಕ್ಕಳು, ಹಾಮನ ಮಕ್ಕಳು, ಶೇಮನ ಮಕ್ಕಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 10ನೇ ಅಧ್ಯಾಯವು ಜಗತ್ತಿನ ರಾಷ್ಟ್ರಗಳ ಮೂಲವಾಗಿರುವ ವಂಶಾವಳಿಗಳ ಕುಟುಂಬಗಳ ಅಧ್ಯಾಯವಾಗಿರುತ್ತದೆ. ಒಂದು ವೇಳೆ ನಾವು ಜನಾಂಗಶಾಸ್ತ್ರ, ಮಾನವಶಾಸ್ತ್ರ ಮತ್ತು ಲೋಕದ ಮೇಲಿನ ಮಾನವ ಕುಲದ ಕಥೆಯ ಕುರಿತು ಕಲಿಯಲು ಹೆಚ್ಚಿನ ಆಸಕ್ತಿಯನ್ನು ವಹಿಸುವುದಾದರೆ ಆದಿಕಾಂಡದ 10ನೇ ಅಧ್ಯಾಯವನ್ನು ಉಪಯೋಗಿಸಿ ರಾಷ್ಟ್ರಗಳ ಮೂಲವನ್ನು ಸುಂದರವಾಗಿ ಬಣ್ಣಿಸಿರುವ ಜನಾಂಗಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ H.S. ಮಿಲ್ಲರ್ ಎಂಬವರ ಕೃತಿಯನ್ನು ಓದಬಹುದು. ಅವರು ನೋಹನ 3 ಮಕ್ಕಳಾದ ಶೇಮ್, ಹಾಮ್, ಯೆಫೆತ್ ಎಂಬವರಲ್ಲಿ ಪ್ರಕಟಗೊಂಡ ಮಾನವ ಕುಟುಂಬದ 3 ಮಡಿಕೆಯ ವಿಭಾಗಕ್ಕೆ ಆದಿಕಾಂಡ 10ನೇ ಅಧ್ಯಾಯವನ್ನು ಆಧಾರವಾಗಿ ಉಪಯೋಗಿಸಿರುತ್ತಾರೆ. ಪ್ರಿಯರೇ, ಇಸ್ರಾಯೇಲಿನ ಕಳೆದು ಹೋದ 10 ಗೋತ್ರಗಳು ಎಂಬುದಾಗಿ ಕೆಲವರಿಂದ ಕರೆಯಲ್ಪಡುವ ಈ ಗೋತ್ರಗಳಲ್ಲಿ ಯೆಫೆತನ ಮಕ್ಕಳು ಮತ್ತು ಹಾಮನ ಮಕ್ಕಳು ಎಂದಿಗೂ ಒಳಗೊಂಡಿರುವುದಿಲ್ಲ ಎಂಬುದನ್ನು ಜನಾಂಗಶಾಸ್ತ್ರವು ಸಾಬೀತುಪಡಿಸುತ್ತದೆ. ನಾವು ಆರಂಭಿಸಲಿರುವ ಮುಂದಿನ ಅಧ್ಯಯನದಲ್ಲಿ ಈ 10ನೇ ಅಧ್ಯಾಯವು ನೋಹನ 3 ಮಕ್ಕಳ ವಂಶಾವಳಿಗಳನ್ನು ಹೊಂದಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೋಹನ ಮಕ್ಕಳಾದ ಶೇಮ್, ಹಾಮ್, ಯೆಫೆತರ ವಂಶದವರ ಚರಿತ್ರೆಯು ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು ಎಂಬುದೇ. ಪ್ರಿಯರೇ, ಮೊದಲನೇದಾಗಿ ನಾವು ಯೆಫೆತನ ವಂಶಾವಳಿಯನ್ನು ಕುರಿತು ನೋಡುತ್ತೇವೆ, ವಚನಗಳು 2-5. ನಂತರ ಹಾಮನ ವಂಶಾವಳಿ, ವಚನಗಳು 6-20. ಇವರು ಆರಂಭದಲ್ಲಿಯೇ ಅತ್ಯುತ್ತಮ ಜನರು. ಮತ್ತು ಅಂತಿಮವಾಗಿ ಶೇಮನ ವಂಶಾವಳಿ, ವಚನಗಳು 21-32. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲೊಂದು ವಿಶೇಷವಾದ ಸಂಗತಿಯೂ ಇರುತ್ತದೆ. ಸತ್ಯವೇದ ಉದ್ದಕ್ಕೂ ದೇವರು ಈ ಒಂದು ಮಾದರಿಯನ್ನು ಅನುಸರಿಸುತ್ತಾನೆ. ಅದೇನೆಂದರೆ, ನಿರಾಕರಿಸಲ್ಪಟ್ಟ ಸಂತಾನದ ಕುರಿತು ಮೊದಲು ತಿಳಿಸಿ, ಅದರ ಕುರಿತು 1-2 ಮಾತುಗಳನ್ನು ಹೇಳಿ, ಅದರ ನಂತರ ಮತ್ತೆ ಆ ಸಂತಾನದ ಕುರಿತು ಇನ್ನೆಂದಿಗೂ ಪ್ರಸ್ತಾಪಿಸದಂತೆ ಅದನ್ನು ಕೆಳಕ್ಕೆ ಹಾಕಿಬಿಡುತ್ತಾನೆ. ಅಂತಿಮವಾಗಿ ಸ್ವೀಕರಿಸಲ್ಪಟ್ಟ ಸಂತಾನದ ಕುರಿತು ಆತನು ಮಾತನಾಡುತ್ತಾನೆ. ಪ್ರಿಯರೇ, ಆ ಸಂತಾನವು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನಡೆಸುತ್ತದೆ. ಆದುದರಿಂದ ಈಗ ನಾವು ಯೆಫೆತನ ಮಕ್ಕಳು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ 10ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಯೆಫೆತನ ಸಂತಾನದವರು ಯಾರೆಂದರೆ ಗೋಮೆರ್, ಮಾಗೋಗ್, ಮಾದೈ, ಯಾವಾನ್, ತೂಬಲ್, ಮೇಷೆಕ್, ತೀರಾಸ್ ಎಂಬವರೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನಾಂಗಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ H.S. ಮಿಲ್ಲರ್ ಅವರು ರೂಪಿಸಿದ ನಕಾಶೆಯ ಪ್ರಕಾರ ಸಿದಿಯಾನ್ ಅಂದರೆ ಸಿದಿಯಾ ಪ್ರದೇಶಕ್ಕೆ ಸೇರಿದವರು, ಸ್ಲ್ಯಾಬ್ ಜನರು, ರಷ್ಯಾದವರು, ಬಲ್ಗೇರಿಯಾದವರು, ಬೊಹೇಮಿಯಾದವರು, ಧ್ರುವಗಳಲ್ಲಿ ವಾಸಿಸುವವರು, ಸ್ಲೋವಾಕಿಯಾದವರು, ಕುರೇಷಿಯದವರು,
ಮಾಗೋಗಿನಿಂದ ಬಂದವರಾಗಿದ್ದಾರೆ. ಭಾರತೀಯರು ಮತ್ತು ಇರಾನಿನ ಜನಾಂಗದವರಾದ ಮೇದ್ಯರು, ಪಾರಸಿಯರು, ಅಫ್ಘಾನಿಯರು, ಕುರ್ಗ್ನವರು ಇವರೆಲ್ಲ ಮಾದಾಯಿನಿಂದ ಬಂದವರಾಗಿದ್ದಾರೆ. ನಂತರ ಗ್ರೀಕರು, ರೋಮನ್ನರು ಮತ್ತು ರೋಮನ್ನರ ರಾಷ್ಟ್ರೀಯತೆಗಳನ್ನು ಹೊಂದಿರುವ ಫ್ರಾನ್ಸಿನವರು, ಸ್ಪೇನಿನವರು, ಪೋರ್ಚುಗಲ್ನವರು, ಇತಾಲಿಯದವರು ಇವರೆಲ್ಲ ಯೋವಾನನಿಂದ ಬಂದವರಾಗಿದ್ದಾರೆ. ಪ್ರಿಯರೇ, ಮುಂದುವರೆದು ನಾವು ಥ್ರಾಕಿಯದವರನ್ನು, ಟ್ಯೂಟನ್ನದವರನ್ನು, ಜರ್ಮನರನ್ನು, ಐರೋಪ್ಯದ ಕುಲಗಳವರನ್ನೆಲ್ಲ ನಾವು ತೀರಾಸ್ ಎಂಬವನ ವಂಶಕ್ಕೆ ಸೇರಿಸಬಹುದು. ಸರಿ, ನಾನು ಸಂಪೂರ್ಣ ಚಾರ್ಟಿಗೆ ಹೋಗಲು ಸಾಧ್ಯವಿಲ್ಲ, ಆದರೆ ಇದು ಆಸಕ್ತಿದಾಯಕ ಅಧ್ಯಯನವಾಗಿದೆ. ಅಮೆರಿಕಾದಲ್ಲಿನ ಹೆಚ್ಚಿನವರು ಈ ಸಾಲುಗಳಿಂದ ಬಂದವರು ಎಂದು ನೀವು ನೋಡಬಹುದು. ಪ್ರಿಯರೇ, ಹೀಗೆ ಕೊಡಲ್ಪಟ್ಟ ಈ ಸಂಗತಿಗಳು ನಮ್ಮ ಸಾಮಾನ್ಯ ಜ್ಞಾನಕ್ಕಾಗಿ ಇರಲಿ ಎಂಬ ಉದ್ದೇಶದಿಂದ ಕೊಟ್ಟಿರುತ್ತೇನೆ. ಹೆಚ್ಚಿನ ಆಸಕ್ತಿಯನ್ನು ಹೊಂದಿದವರು H.S. ಮಿಲ್ಲರ್ ಅವರ ನಕಾಶೆಯನ್ನು ಅಭ್ಯಾಸಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಹಾಮನ ಮಕ್ಕಳು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಗೋಮೇರನ ಸಂತಾನದವರು ಅಷ್ಕೆನಾಸ್, ರೀಫತ್, ತೊಗರ್ಮ ಎಂಬವರು. ಯಾವಾನನ ಸಂತಾನದವರು ಎಲೀಷಾ, ತಾಷೀಸ್, ಕಿತ್ತೀಮ್, ದೋದಾ ಎಂಬ ಸ್ಥಳಗಳವರು. ಇವರು ಸಮುದ್ರದ ರೇವುಗಳಲ್ಲಿ ಹರಡಿಕೊಂಡವರು. ದೇಶ, ಭಾಷಾ, ಕುಲ ಜನಾಂಗಗಳ ಪ್ರಕಾರ ಇವರೇ ಯೆಫೆತನ ವಂಶದವರು. ಹಾಮನ ಸಂತಾನದವರು ಯಾರೆಂದರೆ ಕೂಷ್, ಮಿಚ್ರಾಯಿಮ್, ಪೂತ್, ಕಾನಾನ್ ಎಂಬವರೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಹಾಮನಿಗೆ ಇತರ ಮಕ್ಕಳೂ ಕೂಡ ಇದ್ದರು, ಆದರೆ ಕಾನಾನ್ ಎಂಬವರ ಮೇಲೆ ಮಾತ್ರ ಶಾಪವು ಹಾಕಲ್ಪಟ್ಟಿತು. ಯಾಕೆ ಇತರರ ಮೇಲೆ ಶಾಪ ಹಾಕಲ್ಪಡಲಿಲ್ಲ? ಒಂದು ವೇಳೆ ಈ ಪ್ರಶ್ನೆಗೆ ಉತ್ತರ ಹೇಳುವುದು ಅಷ್ಟೊಂದು ಸುಲಭವಾಗಿರುವುದಿಲ್ಲ. ಕಾನಾನನಿಂದ ಪೊಯ್ನಿಕೆಯವರು, ಹಿತ್ತಿಯರು, ಯಬೂಷಿಯರು, ಅಮಾರಿಯರು, ಗಿರ್ಗಾತಿಯರು, ಹಿತ್ತಿಯರು ಈ ಮುಂತಾದವರು ಬಂದರು. ಮುಂದುವರೆದು ನೋಡುವುದಾದರೆ ಹಾಮನ ಮಗನಾದ ಕೂಷನಿಂದ ಆಫ್ರಿಕದವರು ಅಂದರೆ ಐಥಿಯೋಪಿಯರು, ಐಗುಪ್ತರು, ಲಿಬಿಯಾದವರು ಬಂದರು. ಈ ಎಲ್ಲ ಜನಾಂಗದವರು ಹಾಮಾನಿನ ವಂಶಸ್ಥರಾಗಿರುತ್ತಾರೆ. ಈಗ ಕೂಷನ ಮಗನ ಕುರಿತು ಸ್ವಲ್ಪ ವಿವರಣೆಯನ್ನು ನಾವು ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಕೂಷನ ಸಂತಾನದವರು ಸೆಬ, ಅವೀಲ, ಸಪ್ತ, ರಗ್ಮ, ಸಪ್ತಾಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೇಬ, ದೇದಾನ್ ಎಂಬ ಜನಾಂಗಗಳು. ಕೂಷನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಪ್ರಿಯರೇ, ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಕೂಷನ ಮಗನಾದ ನಿಮ್ರೋದನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು ಎಂಬುದಾಗಿ ನೋಡುತ್ತೇವೆ. ಅವನು ಶ್ರೇಷ್ಠ ಲೋಕಾಧಿಪತಿಯಾಗಲು ಬಯಸಿದನು ಮತ್ತು ಅದಕ್ಕಾಗಿ ಪ್ರಯತ್ನಪಟ್ಟನು. ಮತ್ತು ಮುಂದುವರೆದು ನಾವು ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ ಎಂಬುದಾಗಿ ಓದಿಕೊಂಡಿದ್ದೇವೆ. ಪ್ರಿಯರೇ, ಅವನು ಕರ್ತನ ಮುಂದೆ ಬಲಿಷ್ಠ ಬೇಟೆಗಾರನಾಗಿದ್ದನು. ಇದರ ಅರ್ಥ ಅವನು ಕಾಡು ಬೇಟೆಗಾರ ಎಂದು ಅರ್ಥವಲ್ಲ. ಒಬ್ಬ ಚಿಕ್ಕ ಹುಡುಗನಿಗೆ ಏರ್ಗನ್ ನೀಡಲಾಗುತ್ತದೆ ಎಂದು ನೆನೆಸಿ ಮತ್ತು ಅವನು ಹೊರಗೆ ಹೋಗಿ ಗುಬ್ಬಚ್ಚಿಗೆ ಗುಂಡು ಹಾರಿಸಿದಾಗ ಅವನ ಜನರು, ನನ್ನ ಹುಡುಗನನ್ನು ನೋಡು, ಅವನು ಚಿಕ್ಕ ನಿಮ್ರೋದ, ಅವನು ಗುಬ್ಬಚ್ಚಿಯನ್ನು ಹೊಡೆದನು ಎಂದು ಹೇಳುತ್ತಾರೆ. ಆದರೆ ನಿಮ್ರೋದನು ಆಫ್ರಿಕಾದಲ್ಲಿ ಗುಬ್ಬಚ್ಚಿಗಳಿಗೆ ಗುಂಡು ಹಾರಿಸುತ್ತಿರಲಿಲ್ಲ. ನಿಮ್ರೋದನು ಕಾಡಿನ ಪ್ರಾಣಿಗಳನ್ನು ಬೇಟೆಯಾಡುವ ಬೇಟೆಗಾರನಾಗಿರಲಿಲ್ಲ. ಪ್ರಿಯರೇ, ಒಂದು ವೇಳೆ ಹಾಗಿದ್ದರೂ ಆಗಿರಬಹುದು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅವನು ಮನುಷ್ಯರ ಆತ್ಮಗಳಿಗಾಗಿ ಬೇಟೆಯಾಡುವ ಬೇಟೆಗಾರನಾಗಿದ್ದನು. ಅದುವೇ ಈ ವಾಕ್ಯ ಭಾಗದಲ್ಲಿರುವ ವಿಚಾರವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 10ನೇ ವಚನವನ್ನು. ಶಿನಾರ್ ದೇಶದಲ್ಲಿರುವ ಬಾಬೇಲ್, ಏರೇಕ್, ಅಕ್ಕದ್, ಕಲ್ಲೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ,
ಶಿನಾರ್ ದೇಶದಲ್ಲಿರುವ ಈ ಮಹಾಪಟ್ಟಣಗಳ ಸ್ಥಾಪಕನು ನಿಮ್ರೋದನಾಗಿದ್ದನು. ಅವನು ಒಂದು ಕಥೆಯನ್ನೇ ಹೊಂದಿರುತ್ತಾನೆ. ಅದನ್ನು ನಾವು ಜಾತ್ಯತೀತ ಇತಿಹಾಸದ ಮೂಲಕ ತಿಳಿದುಕೊಳ್ಳಬಹುದು. ಅಲೆಕ್ಸಾಂಡರ್ ಇಸ್ಲೋಪ್ ಎಂಬವರು ದಿ ಟೂ ಬ್ಯಾಬಿಲೋನ್ಸ್ ಎಂಬ ತಮ್ಮ ಪುಸ್ತಕದಲ್ಲಿ ನಿಮ್ರೋದನ ಹಿನ್ನೆಲೆಯನ್ನು ಕೊಟ್ಟಿರುತ್ತಾನೆ. ಅದರಲ್ಲಿ ಬಾಬೇಲ್ ಗೋಪುರಕ್ಕೆ ನಿಮ್ರೋದನು ಹೇಗೆ ಕಾರಣಕರ್ತನಾದನು ಎಂಬುದರ ಆಕರ್ಷಕ ಕಥೆ ಇರುತ್ತದೆ. ಪ್ರಿಯರೇ, ಜಲಪ್ರಳಯದ ನಂತರ ಇಡೀ ಮಾನವ ಕುಲವನ್ನು ಒಟ್ಟಿಗೆ ಸೇರಿಸಲು ಅವನು ಪ್ರಯತ್ನಿಸಿದನು ಮತ್ತು ಹಾಗೆಯೇ ಮಾಡುವುದರ ಮೂಲಕ ಅವನು ಒಂದೇ ಒಂದು ರಾಷ್ಟ್ರವನ್ನು ಮಾಡಿ ಶ್ರೇಷ್ಠ ಲೋಕಾಧಿಪತಿಯಾಗಲು ಪ್ರಯಾಸಪಟ್ಟನು. ಬಾಬೇಲಿನ ಸ್ಥಾಪಕನು ಬಂಡಾಯಗಾರನಾಗಿದ್ದನು. ಅವನು ಮನುಷ್ಯರ ಆತ್ಮಗಳ ಬೇಟೆಗಾರನಾಗಿದ್ದನು. ಅವನು ಅಧರ್ಮ ಸ್ವರೂಪನಾಗಿದ್ದು ಮುಂದೊಂದು ದಿನ ಪ್ರತ್ಯಕ್ಷನಾಗಲಿರುವ ಕಡೆಯ ಲೋಕಾಧಿಪತಿ ಕ್ರಿಸ್ತವಿರೋಧಿಯ ನೆರಳು ಅಥವಾ ಮಾದರಿಯಾಗಿರುತ್ತಾನೆ. ಹೀಗಿರುವುದರಿಂದ ಪ್ರಿಯರೇ, ಮೊಟ್ಟ ಮೊದಲ ಶ್ರೇಷ್ಠ ನಾಗರಿಕತೆಯು ಹಾಮನ ವಂಶದವರಿಂದ ಬಂದಿತು. ಅದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಕೆಲವು ವರ್ಷಗಳ ಹಿಂದೆ ಶಾಲೆಯಲ್ಲಿ ನಮಗೆ ಕಲಿಸಲಾದ ಹಳೆಯ ಮಾದರಿಗಳಿಗೆ ಬೀಳುವುದು ಇಂದು ತುಂಬ ಸುಲಭ. ಈಗ ಕಪ್ಪು ಮನುಷ್ಯನು ತನ್ನ ಜನಾಂಗದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಬಯಸುತ್ತಿದ್ದಾನೆ. ನಾನು ಅವನನ್ನು ದೂಷಿಸುವುದಿಲ್ಲ. ಕಳೆದ ಕೆಲವು 100 ವರ್ಷಗಳಿಂದ ಅವನಿಗೆ ಅವಕಾಶ ನೀಡಲಾಗಿಲ್ಲ. ಕಪ್ಪು ಮನುಷ್ಯನ ಆರಂಭದ ಕಥೆಯೆಂದರೆ ಅವನು ಈ ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ 2 ಮಹಾನ್ ನಾಗರಿಕತೆಗಳನ್ನು ಮುನ್ನಡೆಸಿದನು. ಅವರು ಹಾಮನ ಪುತ್ರರು. ನಿಮ್ರೋದ್ ಹಾಮನ ಮಗ. ಪ್ರೀತಿಯುಳ್ಳ ದೇವಜನರೇ, ನಿಮ್ರೋದನು ಹಾಮನ ಮಗನಾಗಿದ್ದನು. ಆ ಸಂತತಿಯನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನು ಇನ್ನು ಮುಂದೆ ನಾನು ಮಾಡುವುದಿಲ್ಲ. ನೋಡಿರಿ, ಇಲ್ಲಿ ನಾನು ಪವಿತ್ರಾತ್ಮನು ಸ್ಥಾಪಿಸಿರುವ ಮಾದರಿಯನ್ನು ಅನುಸರಿಸುತ್ತಾ ಇದ್ದೇನೆ. ಅದು ಯಾವುದೆಂದರೆ, ಆತನು ಮೊದಲು ನಿರಾಕರಿಸಲ್ಪಟ್ಟ ಸಂತತಿಯನ್ನು ಕೊಟ್ಟು ಅದನ್ನು ಹಾಗೆಯೇ ಬೀಳಿಸಿ ಬಿಡುತ್ತಾನೆ. ಹಾಗಾದರೆ ಈಗ ನಾವು ಅಬ್ರಾಮನ ಕಡೆಗೆ ನಡೆದು ಅಂತಿಮವಾಗಿ ಕ್ರಿಸ್ತನನ್ನು ಈ ಲೋಕದೊಳಕ್ಕೆ ಕರೆತಂದ ಸಂತತಿಯ ಕಡೆಗೆ ತಿರುಗೋಣ. ಈ ಸಂತತಿಯ ರೇಖೆಯನ್ನು ಹಳೆ ಒಡಂಬಡಿಕೆಯ ಮೂಲಕ ಅನುಸರಿಸಲಿದ್ದೇವೆ. ಸದ್ಯಕ್ಕೆ ದೇವರು ಉಳಿದ ಮಾನವ ಕುಲಕ್ಕೆ ವಿದಾಯವನ್ನು ಹೇಳುತ್ತಾ ಇದ್ದಾನೆ, ಆದರೆ ನಂತರ ಅದಕ್ಕೆ ಹಿಂತಿರುಗಿ ಬರಲಿದ್ದಾನೆ. ಈಗ ನಾನು ನಿಮಗೆ ದಿ ಡಿವೈನ್ ಯುನಿಟಿ ಆಫ್ ಸ್ಕ್ರಿಪ್ಚರ್ ಎಂಬ ಪುಸ್ತಕದಿಂದ ಒಂದು ಹೇಳಿಕೆಯನ್ನು ನೀಡಲಿದ್ದೇನೆ. ದಯಮಾಡಿ ಅದನ್ನು ಗಮನವಿಟ್ಟು ಆಲಿಸಿರಿ. ಅದರಲ್ಲಿ ಹೀಗೆ ನೋಡುತ್ತೇವೆ. ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯವು ಬಹು ಗಮನಾರ್ಹವಾದ ಅಧ್ಯಾಯವಾಗಿರುತ್ತದೆ. ದೇವರು ಇತರ ರಾಷ್ಟ್ರಗಳನ್ನು ತಮ್ಮಷ್ಟಕ್ಕೆ ಬಿಟ್ಟು ಅಬ್ರಾಮನಿಂದ ಕೆಳಗೆ ಬರಲಿರುವ ತನ್ನ ಆಯಲ್ಪಟ್ಟ ಜನಾಂಗದ ಇಸ್ರಾಯೇಲಿನೊಂದಿಗೆ ವ್ಯವಹರಿಸಲು ಆರಂಭಿಸುವಾಗ ಆತನು ಲೋಕದ ಎಲ್ಲ ರಾಷ್ಟ್ರಗಳಿಗೆ ಪ್ರೀತಿಪೂರ್ವಕ ವಿದಾಯವನ್ನು ಕೋರುತ್ತಾ, ನಿಮ್ಮನ್ನು ಸ್ವಲ್ಪ ಬಿಟ್ಟಿರುತ್ತೇನೆ, ಆದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯಾಕಂದರೆ ನಾನೇ ನಿಮ್ಮನ್ನು ಸೃಷ್ಟಿಸಿದಾತನು. ನಿಮ್ಮ ಸಕಲ ಭವಿಷ್ಯವು ಆದೇಶಿಸಲ್ಪಟ್ಟಿರುತ್ತದೆ ಮತ್ತು ಅವುಗಳ ವಿವಿಧ ವಂಶಾವಳಿಗಳು ಪತ್ತೆ ಹಚ್ಚಲ್ಪಟ್ಟಿರುತ್ತವೆ ಎಂಬುದಾಗಿ ಹೇಳಿದಂತಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕ 10ರಲ್ಲಿ 70 ರಾಷ್ಟ್ರಗಳ ಪಟ್ಟಿಯು ನಮಗೆ ಸಿಕ್ಕುತ್ತದೆ. ಅವುಗಳಲ್ಲಿ 14 ರಾಷ್ಟ್ರಗಳು ಯೆಫೇತನಿಂದ ಬಂದಿರುತ್ತವೆ, 30 ರಾಷ್ಟ್ರಗಳು ಹಾಮನಿಂದ ಬಂದಿರುತ್ತವೆ. ಇದನ್ನು ನಾವು ಮರೆಯಬಾರದು. ಮತ್ತು ಉಳಿದ 26 ರಾಷ್ಟ್ರಗಳು ಶೇಮನಿಂದ ಬಂದಿರುತ್ತವೆ. ಮೊತ್ತವಾಗಿ 70 ರಾಷ್ಟ್ರಗಳ ಪಟ್ಟಿಯನ್ನು ಈ ವಂಶಾವಳಿಯಲ್ಲಿ ನಾವು ನೋಡಬಹುದು. ಪ್ರಿಯ ದೇವಜನರೇ, ದೇವರು ಈ ಲೋಕದ ರಾಷ್ಟ್ರಗಳೊಂದಿಗೆ ತಾನು ಏನು ಮಾಡಿರುವನು ಎಂಬುದನ್ನು ನಮಗೆ ತೋರಿಸುತ್ತಿರುವ ಹಾಗೆ ನಮಗೆ ಕಾಣುತ್ತದೆ. ಆರಂಭದಲ್ಲಿ ಹಾಮನ ಮಕ್ಕಳು ಪ್ರಖ್ಯಾತಿಯನ್ನು ಹೊಂದಿದ್ದರು. ಅದರ ನಂತರ ಶೇಮನ ವಂಶಸ್ಥರು ದಾವೀದನ ಮತ್ತು ಸೊಲೊಮೋನನ ಸಮಯದಲ್ಲಿ ಲೋಕದ ಮೇಲೆ ಪ್ರಚಂಡವಾದ ಪರಿಣಾಮವನ್ನು ಬೀರಿದರು. ನಾವು ಗಮನಿಸುವುದಾದರೆ ನಂತರ ಶೇಮನಿಂದ ಸಿರಿಯಾದವರು, ಲಿಡಿಯಾದವರು ಮತ್ತು ಅರಾಮೇನಿಯದವರು ಹಾಗೂ ಅರೇಬಿಯರು ಯೊಕ್ತಾನನಿಂದ ಬಂದರು. ಪ್ರಿಯರೇ, ಈ ಶ್ರೇಷ್ಠ ರಾಷ್ಟ್ರಗಳು ನಂತರದಲ್ಲಿ ಕಾಣಿಸಿಕೊಂಡವು. ಹೇಗೋ ಹಾಮನ ವಂಶಸ್ಥರಾಗಲಿ, ಶೇಮನ ವಂಶಸ್ಥರಾಗಲಿ ಅಥವಾ ಯೆಫೇತನ ವಂಶಸ್ಥರಾಗಲಿ ಅವರೆಲ್ಲರೂ ಈ ಲೋಕವನ್ನು ಆಳುವುದಕ್ಕೆ ಸಾಮರ್ಥ್ಯವನ್ನು ತಂದಿರುವುದಿಲ್ಲ ಎಂಬುದನ್ನು ಪ್ರದರ್ಶಿಸುತ್ತಿರುವರು. ಅಂದರೆ
ದೇವರು ತಾನೇ ಇದನ್ನು ನಮಗೆ ಪ್ರದರ್ಶಿಸ್ತಾ ಇದ್ದಾನೆ ಮತ್ತು ಇದು ಪ್ರಚಂಡವಾದ ಸಂಗತಿಯಾಗಿರುತ್ತದೆ. ಮುಂದಕ್ಕೆ ನಾವು ಶೇಮನ ಮಕ್ಕಳು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಇಬ್ರಿಯರೆಲ್ಲರಿಗೆ ಮೂಲ ಪುರುಷನೂ ಎಫೇತನ ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. ಶೇಮನ ಸಂತಾನದವರು ಏಲಾಮ್, ಆಶೂರ್, ಅರ್ಪಕ್ಷದ್, ಲೂದ್, ಆರಾಮ್ ಎಂಬವರೇ. ಆರಾಮ್ ಸಂತಾನದವರು ಊಸ್, ಹೂಲ್, ಗೇರೇತ್, ಮಶ್ ಎಂಬವರೇ. ಅರ್ಪಕ್ಷದನಿಂದ ಸೆಲಹನು, ಸೆಲಹನಿಂದ ಎಬರನೂ ಹುಟ್ಟಿದರು. ಎಬರನಿಗೆ 2 ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೇಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೊಕ್ತಾನ್ ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದೀಗ ಓದಿದಂಥ ವಾಕ್ಯ ಭಾಗದಲ್ಲಿ ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು ಎಂಬುದಾಗಿ ಬಹು ಸ್ಪಷ್ಟವಾಗಿ ನೋಡಿದ್ದೇವೆ. ಇದು ಕೆಲವರು ಹೇಳುವಂತೆ ಅದು ಭೂಮಿಯಲ್ಲಿ ಭೌತಿಕ ವಿಭಜನೆಯನ್ನು ಸೂಚಿಸುತ್ತದೆ. ಭೂಮಿಯು ಕೆಲವು ದೊಡ್ಡ ಭೌತಿಕ ವಿಪತ್ತಿಗೆ ಒಳಗಾಯಿತು. ಆದಿಕಾಂಡದ ಗ್ರಂಥಕರ್ತನಾಗಿರುವ ಮೋಶೆಯು ಬಹು ಸರಳವಾಗಿ ಮುಂದಿನ ಅಧ್ಯಾಯವನ್ನು ಎದುರು ನೋಡುತ್ತಾ ಇದ್ದಾನೆ. ಅದರಲ್ಲಿ ಅವನು ಬಾಬೇಲ್ ಗೋಪುರದ ವರದಿಯನ್ನು ನಮಗೆ ನೀಡಲಿದ್ದಾನೆ. ಆಗ ಭೂಮಿಯ ಜನರು ವಿಂಗಡವಾದರು. ಪ್ರಿಯರೇ, ಅನೇಕ ಸಾರಿ ಇಂತಹ ಸರಳವಾದ ವಿವರಣೆಯನ್ನು ನಾವು ತಪ್ಪಿಸಿಕೊಳ್ಳುವವರಾಗಿದ್ದೇವೆ. ಆದರೆ ಆ ರೀತಿ ತಪ್ಪಿಸಿಕೊಳ್ಳುವುದು ಬೇಡ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 26ನೇ ವಚನದಿಂದ 32ನೇ ವಚನದವರೆಗೆ. ಯೊಕ್ತಾನನ ಸಂತಾನದವರು ಅಲ್ಮೋದಾದ್, ಶೇಲೇಪ್, ಹಚಮಾರ್ವೇತ್, ಯೆರಹ, ಅದೋರಾಮ್, ಊಜಾಲ್, ದಿಕ್ಲಾ, ಓಬಾಲ್, ಅಬಿನಾಯೇಲ್, ಶೇಬಾ, ಓಫೀರ್, ಅವಿಲಾ, ಯೋಬಾಬ್ ಎಂಬ ಸ್ಥಳಗಳವರು. ಈ ಕುಲಗಳೆಲ್ಲ ಯೊಕ್ತಾನನಿಂದ ಹುಟ್ಟಿದವು. ಇದರ ನಿವಾಸವು ಮೇಷಾ ಸೀಮೆ ಮೊದಲುಗೊಂಡು ಮೂಡಲಲ್ಲಿರುವ ಶೇಫಾರ್ ಎಂಬ ಬೆಟ್ಟದವರೆಗೂ ಇತ್ತು. ಪ್ರಿಯರೇ, ಕುಲಭಾಷಾ ಜನಾಂಗಗಳ ಪ್ರಕಾರ ಇವರೇ ಶೇಮನ ವಂಶದವರು. ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳವರು ಇವರೇ ಎಂಬುದೇ. ಪ್ರಿಯ ದೇವಜನರೇ, ಈ 10ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಸ್ವಲ್ಪ ಸಮಯವನ್ನು ಮಾತ್ರ ಕೊಟ್ಟಿರುತ್ತೇವೆ. ಆದರೂ ಇದನ್ನು ನಿಮಗೆ ಸತ್ಯವೇದದ ಶ್ರೇಷ್ಠವಾದ ಅಧ್ಯಾಯಗಳಲ್ಲಿ ಒಂದಾಗಿರುವುದು ಎಂಬುದಾಗಿ ಸಮರ್ಥಿಸುತ್ತೇನೆ. ಮಾನವ ಕುಟುಂಬದ ಶ್ರೇಷ್ಠವಾದ ಈ ಅಧ್ಯಯನಕ್ಕಾಗಿ ಈ ಅಧ್ಯಾಯವನ್ನು ನಾವು ಉಪಯೋಗಿಸಬಹುದು ಮತ್ತು ಹಲವಾರು ಜನರು ಈ ಉದ್ದೇಶಕ್ಕಾಗಿಯೇ ಈ ಗಮನಾರ್ಹವಾದ ಅಧ್ಯಾಯವನ್ನು ಉಪಯೋಗಿಸಿರುತ್ತಾರೆ. ಇಲ್ಲಿಗೆ ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿವರೆಗೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈಗ ನಾವು ಆದಿಕಾಂಡ ಪುಸ್ತಕದ 11ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಆದಿಕಾಂಡ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಬಾಬೇಲ್ ಗೋಪುರದ ನಿರ್ಮಾಣ ಶೇಮನಿಂದ ಅಬ್ರಾಮನವರೆಗೆ ಎಂಬುದೇ. ಮುಂದಕ್ಕೆ ನಾವು ಬಾಬೇಲ್ ಗೋಪುರದ ನಿರ್ಮಾಣ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಆ ದಿವಸದಲ್ಲಿ, ಅಂದರೆ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದ ಆ ದಿವಸದಲ್ಲಿ ಜನರು ಯಾವ ಭಾಷೆಯನ್ನು ಮಾತನಾಡುತ್ತಿದ್ದರು ಎಂಬುದನ್ನು ನಾವು ತಿಳಿದಿರುವುದಿಲ್ಲ. ಹೇಗೋ ಅವರು ಒಂದೇ ಭಾಷೆಯಲ್ಲಿ ಮಾತನಾಡುತ್ತಾ ಇದ್ದರು. ಆ ಸಮಯದಲ್ಲಿ ಜನರು ಯಾವ ಭಾಷೆಯನ್ನು ಮಾತನಾಡುತ್ತಿದ್ದರು ಎಂದು ನನಗೆ ತಿಳಿದಿಲ್ಲ. ಒಂದು ದೇಶದಲ್ಲಿ ಧರ್ಮೋಪದೇಶಕನಾಗಿದ್ದ ಒಬ್ಬರು ತನ್ನ ಸ್ನೇಹಿತನೊಡನೆ ತಮಾಷೆಯಾಗಿ ಬಾಬೇಲ್ ಗೋಪುರದ ಮೊದಲು ಅಲ್ಲಿನ ಜನರು ಏನು ಮಾತನಾಡುತ್ತಿದ್ದರು ಎಂಬುದು ನಿನಗೆ ಮತ್ತು ನನಗೆ ಮಾತ್ರ ತಿಳಿದಿರಬಹುದು, ಏಕೆಂದರೆ ಅದು ನಮ್ಮ ಭಾಷೆಯೇ ಆಗಿತ್ತು ಎಂದು ಹೇಳಿದರು. ಪ್ರಿಯರೇ, ನಿಜ ಹೇಳಬೇಕೆಂದರೆ ಅದು ಬೇರೆ ಯಾವುದೋ ಆಗಿರಬಹುದು ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಅದು ಇಂದು ನಮಗಿಂತ ಉತ್ತಮವಾದ ಭಾಷೆಯಾಗಿರುತ್ತದೆ. ಹೆಚ್ಚು ನಿರ್ದಿಷ್ಟ ನಾಮಪದಗಳು ಮತ್ತು ಕ್ರಿಯಾಪದಗಳು, ಕ್ರಿಯಾ ವಿಶೇಷಣಗಳು ಮತ್ತು ವಿಶೇಷಣಗಳೊಂದಿಗೆ.
ಆ ಭಾಷೆ ಯಾವುದು ಎಂಬುದನ್ನು ನಿಖರವಾಗಿ ನಾವು ಹೇಳಲಿಕ್ಕಾಗುವುದಿಲ್ಲ. ಆದರೆ ಬಹುಶಃ ಆ ಭಾಷೆಯನ್ನೇ ನಾವು ಪರಲೋಕದಲ್ಲಿ ಮಾತನಾಡಲಿರುವೆವು ಮತ್ತು ಅದು ಇನ್ನೂ ಉತ್ತಮವಾದ ಭಾಷೆಯಾಗಿರುತ್ತದೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ನೋಡೋಣ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಇರುವಾಗ ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥವೇನೆಂದರೆ ಅವರು ಪೂರ್ವದಿಂದ ಪ್ರಯಾಣ ಮಾಡುತ್ತಾ ಇದ್ದರು ಎಂಬುದೇ. ಮಾನವ ಕುಲವು ಸಹಜವಾಗಿ ಪಶ್ಚಿಮದ ಕಡೆಗೆ ಸಾಗುತ್ತಿತ್ತು. ಮುಂದೆ ನಾವು ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇದು ಟೈಗ್ರೀಸ್ ಯುಪ್ರಟೀಸ್ ಕಣಿವೆಯಲ್ಲಿರುವಂಥ ಸ್ಥಳವಾಗಿದೆ. ಪ್ರಿಯರೇ, ಆ ಸ್ಥಳದಲ್ಲಿ ಕಲ್ಲುಗಳು ಇರುವುದಿಲ್ಲ. ಆದ್ದರಿಂದ ಇಟ್ಟಿಗೆಗಳನ್ನು ಮಾಡಲು ಮುಂದಾದರು. ಈ ಸಂಗತಿಯೊಂದೇ ಅವರ ಕಟ್ಟಡಗಳ ಗಣನೀಯ ಗುಣಮಟ್ಟವನ್ನು ಪ್ರಕಟಿಸುವಂಥದ್ದಾಗಿರುತ್ತದೆ. ಈ ದಿನದಲ್ಲಿಯೂ ಸಹ ಕಟ್ಟಡದ ವಸ್ತುಗಳಲ್ಲಿ ಪ್ರಸಿದ್ಧವಾದದ್ದಾಗಿರುತ್ತದೆ. ಇಟ್ಟಿಗೆಯು ಪ್ರಾಯೋಗಿಕವೂ ಅಗತ್ಯತೆಯೂ ಆಗಿರುವುದರಿಂದ ಅದನ್ನೇ ಅವರು ಉಪಯೋಗಿಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯವು ಸಣ್ಣದಾದ ಅಧ್ಯಾಯವಾಗಿದ್ದರೂ ಬಹು ಅದ್ಭುತವಾದ ವಿಚಾರಗಳನ್ನು ನಮಗೆ ತಿಳಿಸಿಯದೆ. ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿಯು ಬಹು ಅದ್ಭುತವಾಗಿತ್ತಲ್ಲವೇ? ಮೊದಲನೆಯ ಭೂರಾಜನಾದ ನಿಮ್ರೋದನು ಕ್ರಿಸ್ತ ವಿರೋಧಿಯ ನೆರಳಾಗಿದ್ದಾನೆ ಎಂಬುದನ್ನು ಎಷ್ಟೊಂದು ಅದ್ಭುತವಾದ ವಿಚಾರವಲ್ಲವೇ? ಆ ಕಾಲದಲ್ಲಿ ಜನರು ತಮ್ಮ ಜ್ಞಾನದಿಂದ ಅವರು ಮಹಾಪಟ್ಟಣಗಳನ್ನು ಕಟ್ಟಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಆದಿಕಾಂಡ 11ನೇ ಅಧ್ಯಾಯದ ಮೊದಲ 3 ವಚನಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಜಲಪ್ರಳಯದ ನಂತರ ಇದ್ದಂಥ ಮನುಷ್ಯರ ಜೀವಿತದಲ್ಲಿ ಬದಲಾವಣೆಗಳು ಆಗಲಿಲ್ಲ. ಅವರಲ್ಲಿದ್ದ ಆಲೋಚನೆಗಳು ಹಳೆಯ ಆಲೋಚನೆಗಳೇ ಆಗಿದ್ದವು. ಅವರಲ್ಲಿ ಜ್ಞಾನವಿತ್ತು. ತಮ್ಮೊಳಗೆ ಏಕಭಾಷೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಇವೆಲ್ಲವನ್ನು ಕಲಿತಂಥ ನಾವು ನಮ್ಮ ಜೀವಿತವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಂಡು ಶರೀರಭಾವದ ಅಭಿಲಾಷೆಗಳಿಂದಲೂ ಲೋಕದ ವಿಚಾರಗಳಿಂದಲೂ ತಪ್ಪಿಸಿಕೊಂಡವರಾಗಿ ದೇವರ ಪ್ರಜೆಯಾಗಿ ನಾವಾಗಿರುವಾಗ ಆತನಿಗೆ ವಿಧೇಯರಾಗೋಣ. ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಆತನ ವಾಕ್ಯವನ್ನು ಕೈಕೊಂಡು ಪರಲೋಕ ಭಾವದವರಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇವತ್ತು ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿ ಸತ್ಯವನ್ನು ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಎಂದಿಗೂ ಶರೀರ ಭಾವದವರಾಗಿ ಜೀವಿಸದೆ ನಿನ್ನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಂಡು ಆತ್ಮಭಾವದವರಾಗಿ ಪರಲೋಕ ಭಾವದವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರಿರುವಂಥ ಸ್ಥಳದಲ್ಲಿ ಅವರು ನಿನ್ನ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ನಿನ್ನ ಬೆಳಕುಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನೋಹನ ಮಕ್ಕಳು ಎಷ್ಟು ಜನ? ನೋಹನ ಮಕ್ಕಳು ಎಷ್ಟು ಜನ? ಉತ್ತರ 6 ಜನ, 4 ಜನ, 3 ಜನ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಪಾಲುಗಾರರಾಗಿದ್ದಕ್ಕಾಗಿ ವಂದನೆಗಳು. ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯದಲ್ಲಿ ದೇವರು ತಿಳಿಸಿದ ಜಗತ್ತಿನ ರಾಷ್ಟ್ರಗಳ ಮೂಲವಾಗಿರುವ ವಂಶಾವಳಿಗಳನ್ನು ತಿಳಿದುಕೊಂಡೆವು. ನಿಮ್ರೋದನಲ್ಲಿದ್ದ ಆಲೋಚನೆ ನಮ್ಮನ್ನು ಎಚ್ಚರಿಸುವಾಗ ನಾವಾದರೂ ದೇವರ ಮುಂದೆ ತಪ್ಪಿಸಿಕೊಂಡವರಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಗಳು ಅನೇಕರ ಜೀವಿತವನ್ನು ಬದಲಾಯಿಸಲು ಸಹಾಯಕವಾಗುತ್ತದೆ. ಆದುದರಿಂದ ಕಾರ್ಯಕ್ರಮ ವೀಕ್ಷಿಸಿದ ಕೂಡಲೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.